ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟೈಮ್ ಹಾಗೂ ಸಮಯನ ಉಳಿತಾಯ ಮಾಡುವಂಥ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ಮನೇಲಿ ನಾವು ಬೆಂಕಿ ಪಟ್ಟಣ ಯೂಸ್ ಮಾಡಬೇಕಾದಾಗ ಅದು ತಕ್ಷಣಕ್ಕೆ ನೀರಲ್ಲಿ ಬಿದ್ದೋದಾಗ ಅದಿನ್ನೂ ಯೂಸ್ ಆಗೋದಿಲ್ಲ ಅಂತ ನೀವು ಬಿಸಾಕಬೇಕಾಗಿಲ್ಲ. ಈ ರೀತಿ ಮಾಡೋದ್ರಿಂದ ಮತ್ತೆ ಅದನ್ನ ನಾವು ಯೂಸ್ ಆಗೋ ಥರ ಮಾಡ್ಕೋಬಹುದು. ನೋಡಿ, ನೀರಲ್ಲಿ ಬಿದ್ದಿದ ತಕ್ಷಣ ಅದನ್ನ ಹೊರಗಡೆ ತೆಕ್ಕೊಂಡು ಈ ಥರ ನಾವು ಒಂದು ಡ್ರೈ ಆಗಿರುವಂಥ ಕ್ಲಾತಿಂದ ಒರೆಸ್ಕೋಬೇಕಾಗುತ್ತೆ. ಕಾಟನ್ ಬಟ್ಟೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಒರೆಸ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ನಾವು ಪೌಡರ್ನ ಹಾಕೋಣ. ನಾವು ಮನೇಲಿ ಫೇಸ್ ಯೂಸ್ ಮಾಡುವಂಥ ಪೌಡರ್ ಯಾವುದೇ ಇರ್ಬೋದು, ಅದನ್ನ ಇದ್ರ ಮೇಲೆ ಈ ರೀತಿ ಹಾಕೊಂಡು ಪೂರ್ತಿಯಾಗಿ ಅಪ್ಲೈ ಮಾಡಿಕೊಟ್ಟು ನೆಕ್ಸ್ಟ್ ನಾವು ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡೋದ್ರಿಂದ ತಕ್ಷಣಕ್ಕೆ ಬೆಂಕಿ ಅನ್ನೋದು ಅಂಟ್ಕೊಳ್ಳುತ್ತೆ. ನೋಡಿ, ನಾನೀಗ ಅಂಟಿಸ್ಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ. ಈ ಮ್ಯಾಚ್ ಬಾಕ್ಸ್ ಒಳಗಡೆ ಇರುವಂಥ ಕಡ್ಡಿಲೂ ಸಹ ತೇವಾಂಶ ಇರೋದ್ರಿಂದ ಅಲ್ಲೂ ಸಹ ನಾನು ಪೌಡರ್ನ ಹಾಕೊಂಡು ಎತ್ತಿಟ್ಕೋತಾ ಇದೀನಿ. ಇನ್ಮೇಲೆ ಮ್ಯಾಚ್ ಬಾಕ್ಸ್ ನೀರಲ್ಲಿ ಬಿತ್ತು ಅಂದಾಗ ತಕ್ಷಣಕ್ಕೆ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ. ಒಂದು ಕಡ್ಡಿ ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿ, ದೊಡ್ಡ ಪಾತ್ರೆಯಲ್ಲೇನ ತಗೊಂಡಿದ್ದೀನಿ. ಇದರಲ್ಲಿ ಕಲ್ಲುಪ್ಪನ್ನ ಇಟ್ಕೊಳ್ಳೋಣ. ಇದ್ರ ಜೊತೆಗೆ ಎರಡೆರಡು ಮೆಣಸುಗಳನ್ನ ಕೂಡ ಇಟ್ಕೋತಾ ಇದೀನಿ. ಇದಾದ್ಮೇಲೆ ಕೊನೆಯದಾಗಿ ಜೇನುತುಪ್ಪನ ಯೂಸ್ ಮಾಡ್ಕೊಳ್ಳೋಣ. ಜೇನುತುಪ್ಪನ ಸ್ವಲ್ಪ ಅಷ್ಟೇ ಹಾಕೋತಾ ಇದೀನಿ, ಜಾಸ್ತಿ ಕೂಡ ತಗೋಬಹುದು. ಈ ರೀತಿ ಹಾಕೊಂಡಾದ್ಮೇಲೆ ದೊಡ್ಡವರಾದ್ರೆ 2 ಎಲೆನ ತಿನ್ಬೇಕು, ಚಿಕ್ಕವ್ರಿಗಾದ್ರೆ 1 ಎಲೆ ಆದ್ರೆ ಸಾಕಾಗುತ್ತೆ. ಈ ತರ ನಾವು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಮಗ್ ಬರುವಂತ ಕೋಲ್ಡ್, ಕಾಫು ಹಾಗೆ ಗಂಟ್ಲು ಇನ್ಫೆಕ್ಷನ್ ಎಲ್ಲ ಪೂರ್ತಿಯಾಗಿ ಸರಿ ಹೋಗುತ್ತೆ. ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಪ್ರತಿದಿನ ಬಳಸುವಂಥ ದಿಂಬನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಇದನ್ನು ನಾವು ನೀರಲ್ಲಿ ಹಾಕಿ ಕ್ಲೀನ್ ಮಾಡಿದಾಗ ಇದ್ರ ಒಳಗಡೆ ಇರುವಂಥ ಹತ್ತಿ ಎಲ್ಲನೂ ಹಾಗೆ ಉಂಡೆ ರೀತಿಲಿ ಆಗ್ಬಿಡುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳದೆ ಹಾಗೆ ಕೂಡ ಉಪಯೋಗಿಸೋದಕ್ಕಾಗೋದಿಲ್ಲ. ಯಾಕಂದರೆ ಇದರಲ್ಲಿ ತುಂಬಾ ಎಣ್ಣೆಯಿಂದ ತುಂಬಿರುವಂಥ ಅಂಟಿಜಿಡ್ ಇರ್ಬೋದು ಅಥವಾ ಬೆವರ್ ಸ್ಮೆಲ್ ಇರ್ಬೋದು, ಇವೆಲ್ಲನೂ ಇರುತ್ತೆ. ಅದಕ್ಕಾಗಿಯೇ ಇದನ್ನು ಮುಖ್ಯವಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇರುವಂಥ ದಿಂಬನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಟಿಪ್ಸ್ನ ಬಳಸ್ಕೊಳ್ಳೋಣ. ಇದಕ್ಕಾಗಿ ನಾನು 2 ಬಟ್ಲನ್ನು ತಗೊಂಡಿದ್ದೀನಿ. 2 ಬಟ್ಲಲ್ಲಿ 2 ಥರದ ಲಿಕ್ವಿಡ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮೊದಲು ಇರೋ ಬಟ್ಲಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದೀನಿ. ಜೊತೆಗೆ ವಿನಿಗರ್ನ 3 ಮುಚ್ಚಳದಷ್ಟು ಹಾಕೋತಾ ಇದೀನಿ. ಈ ರೀತಿ ಹಾಕೊಂಡಾದ್ಮೇಲೆ ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದೀನಿ. ಇನ್ನು ಉಳಿದಿರೋ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಇನ್ನೊಂದು ಬಟ್ಲಲ್ಲಿ ಹಾಕೊಂಡು ಇದ್ರ ಜೊತೆಗೆ ನಾನು ಕಂಫರ್ಟ್ ನ ಕೂಡ ಸೇರಿಸ್ಕೊತಾ ಇದೀನಿ. ಕಂಫರ್ಟ್ ಇಲ್ಲ ಅಂದ್ರೆ ಅದಕ್ಕೆ ಬದಲಾಗಿ ಬೇರೆ ಯಾವ್ದಾದ್ರು ಫ್ಯಾಬ್ರಿಕ್ ಕಂಡೀಷನರ್ ಇದ್ರೆ ಸೇರಿಸ್ಕೋಬಹುದು. ಇವಾಗ ಈ 2 ಲಿಕ್ವಿಡ್ ನ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ. ಈ ತರ ರೆಡಿ ಮಾಡಿ ಇಟ್ಕೊಂಡಿರುವಂತ ಈ ಲಿಕ್ವಿಡ್ ನ ಯೂಸ್ ಮಾಡೋದಕ್ಕೂ ಮುಂಚೆ ಮುಖ್ಯವಾಗಿ ಇನ್ನೊಂದು ವಸ್ತು ಬೇಕಾಗುತ್ತೆ. ಅದೇನಂದ್ರೆ ಮನೆಗಿರುವಂತ ಲೋಟ. ನೋಡಿ, ಉದ್ದವಾಗಿರುವಂತ ಲೋಟನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಕಾಟನ್ ಬಟ್ಟೆನ ಇಟ್ಕೋತಾ ಇದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿರುವಂತ ಕಾಟನ್ ಬಟ್ಟೆನ ಲೋಟದ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಇದು ಬಿಚ್ಕೊಳ್ದೆ ಇರೋದಕ್ಕೋಸ್ಕರ ಇದ್ರ ಮೇಲ್ಗಡೆ ನಾನು ರಬ್ಬರ್ ಬ್ಯಾಂಡ್ ನ ಹಾಕೋತಾ ಇದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿರುವಂತ ಲೋಟನ ಬಳಸ್ಕೊಂಡು ಈಸಿಯಾಗಿ ನಾವು ದಿಮ್ಮನ್ನ ಕ್ಲೀನ್ ಮಾಡ್ಕೋಬಹುದು. ಮೊದಲು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಲಿಕ್ವಿಡ್, ಬೇಕಿಂಗ್ ಸೋಡಾ, ಉಪ್ಪು ಹಾಗೂ ವಿನಿಗರ್ ನೀರನ್ನ ಸೇರಿಸಿ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಲಿಕ್ವಿಡ್ ನಲ್ಲಿ ಈ ಗ್ಲಾಸ್ ಅನ್ನ ಅದ್ದಿಟ್ಕೊಂಡು ನೆಕ್ಸ್ಟ್ ನಾವು ದಿಮ್ಮೇಲಿಟ್ಟು ಈ ರೀತಿ ನಾವು ಉಜ್ಕೊಳ್ತಾ ಬರಬೇಕಾಗುತ್ತೆ. ಒಂದು ಕಡೆಯಿಂದ ನಾವು ಈ ರೀತಿ ಉಜ್ಕೊಳ್ತಾ ಬರಬೇಕು. ಪ್ರತಿಯೊಂದು ಜಾಗನೂ ಬಿಡದೆ ನೀಟಾಗಿ ಉಜ್ಕೊಳ್ತಾ ಬರೋದ್ರಿಂದ ಈಸಿಯಾಗಿ ಇದ್ರ ಮೇಲ್ಗಡೆ ಇರುವಂತ ಅಂಟಿನ ಜಿಡ್ಡು ಹಾಗೆ ಬೆವರು ಇವೆಲ್ಲನೂ ಬಂದ್ಬಿಡುತ್ತೆ. ನೋಡಿ, ಲಿಕ್ವಿಡ್ ನಲ್ಲಿ ಮತ್ತೆ ನಾವು ಅದ್ದಿಟ್ಕೊಂಡು ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ತಾ ಬರಬೇಕು. ಒಂದ್ ಸೈಡ್ ಈ ತರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ಆಪೋಸಿಟ್ ಸೈಡ್ ಅಲ್ಲೂ ಇದೇ ರೀತಿಲೇ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಫಸ್ಟ್ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಗ್ಲಾಸ್ ಮೇಲೆ ಇರುವಂತ ಬಟ್ಟೆನ ಕ್ಲೀನ್ ಆಗಿ ಒಗೆದು ಚೇಂಜ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಲಿಕ್ವಿಡ್ ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಕಂಫರ್ಟ್ ನ ಮಿಕ್ಸ್ ಮಾಡ್ಕೊಂಡು ಆ ಲಿಕ್ವಿಡ್ ನಲ್ಲಿ ಅದ್ದಿಟ್ಕೊಂಡು ಮತ್ತೆ ಇನ್ನೊಂದ್ಸಲ ನಾವು ಕ್ಲೀನ್ ಆಗಿ ಈ ರೀತಿ ನಾವು ಒರೆಸ್ಕೊಳ್ತಾ ಬರಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಇದ್ರ ಮೇಲೆಲ್ಲ ಪೂರ್ತಿಯಾಗಿ ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಈ ರೀತಿ ನೀವು 2 ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ದಿಂಬನ್ನ ಫ್ಯಾನ್ ಕೆಳಗಡೆನೋ ಅಥವಾ ಬಿಸಿಲಿಗೆ ತೋರಿಸಿ ಒಣಗಿಸಿ ತಗೊಂಡಾಗ ವಾಷಿಂಗ್ ಮಿಷನ್ ಇಂದ ನಾವು ಬಟ್ಟೆನ ಒಗೆದಾಗ ಎಷ್ಟು ಕ್ಲೀನ್ ಆಗಿರುತ್ತೋ, ಎಷ್ಟು ಒಳ್ಳೆ ಸ್ಮೆಲ್ ಇಂದ ಇರುತ್ತೋ ಅದೇ ರೀತಿಲೇ ನಾವು ಕ್ಲೀನ್ ಮಾಡಿರುವಂತ ದಿಂಬು ಕೂಡ ಇರುತ್ತೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಖಾಲಿ ಆಗಿರುವಂತ ಟೂತ್ ಪೇಸ್ಟ್ ನ ಇನ್ನು ಯೂಸ್ ಆಗಲ್ಲ ಅಂತ ನೀವು ಬಿಸಾಕ್ತಾ ಇದ್ರೆ ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ತಿಳಿದಿಟ್ಕೊಳ್ಳೋದ್ರಿಂದ ಇನ್ಮೇಲೆ ಒಂದು ಟೂತ್ ಪೇಸ್ಟ್ನ ಕೂಡ ನೀವು ಬಿಸಾಕೋದಿಲ್ಲ. ಅದು ಯಾಕೆ ಹೇಗೆ ಅನ್ನೋದು ನೋಡೋಣ. ಮೊದಲು ನಾನು ಖಾಲಿಯಾಗಿರುವಂಥ ಟೂತ್ ಪೇಸ್ಟ್ನ ಈ ರೀತಿ ನಾನು ಚಿಕ್ಕದಾಗಿ ಕಟ್ ಮಾಡಿ ತಗೋತಾ ಇದೀನಿ. ಅರ್ಧ ಇಂಚು ಆಗೋ ಥರ ಕಟ್ ಮಾಡಿ ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ತನಕ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ ಹಾಗೆ ನಾನು ಒಂದು ಬಟ್ಲಲ್ಲಿ ಹಾಕೋತಾ ಇದೀನಿ. ಈ ರೀತಿ ಹಾಕೊಂಡಾದ್ಮೇಲೆ ಇದರಲ್ಲಿ ನಾವು ಬಿಸಿನೀರನ್ನ ಹಾಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ಹಾಕೊಂಡು ಈ ರೀತಿ ನಾವು ಕಲ್ಸ್ಕೊಂಡಾಗ ಇದರಲ್ಲಿರುವಂಥ ಪೇಸ್ಟ್ ಎಲ್ಲನೂ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇದನ್ನ ಇವಾಗ ನಾವು ಸೈಡಲ್ಲಿ ಇಟ್ಕೊಂಡು ಇನ್ನು ಉಳಿದಿರುವಂತಹ ಕಟ್ ಮಾಡಿರೋ ಪೀಸ್ಗಳನ್ನ ನಾವು ಕ್ಲೀನ್ ಮಾಡಿಕೊಂಡು ಇನ್ನೊಂದ್ಸಲ ನಾವು ನೀರಿಂದ ವಾಶ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಮಾಡಿ ತಗೋಣ. ಈ ಪೇಸ್ಟ್ ನೀರನ್ನು ನಾವು ಬಿಸಾಕಬೇಕಾಗಿಲ್ಲ. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ.
ಈ ರೀತಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿರುವಂತ ಈ ಟೂತ್ ಪೇಸ್ಟ್ ಕವರ್ ಪೀಸ್ಗಳನ್ನ ನಾವು ಹಾಗೆ ತಗೊಂಡೋಗಿ ಬೀರುನಲ್ಲಿ ಇಟ್ಕೊಳ್ಳೋಣ. ಯಾಕೆ ಅಂದ್ರೆ ಬೀರುನಲ್ಲಿರುವಂತ ಹ್ಯಾಂಗರ್ ನಲ್ಲಿ ನಾವು ಸೀರೆಗಳನ್ನ ಅಥವಾ ಕೆಲವೊಂದು ಬಟ್ಟೆಗಳನ್ನ ಈ ರೀತಿ ಹಾಕಿಟ್ಟಾಗ ಕೆಲವೊಂದು ಬಟ್ಟೆಗಳಷ್ಟೇ ಹಾಕಿಡ್ಬೋದು, ತುಂಬಾ ಬಟ್ಟೆಗಳನ್ನ ಹಾಕಿಡೋದಕ್ಕಾಗೋದಿಲ್ಲ. ಇಲ್ಲಿ ಜಾಗ ಅನ್ನೋದು ಇರೋದೇ ಇಲ್ಲ. ಆದ್ರೆ ಇದ್ರ ಕೆಳಗಡೆ ನೋಡಿ ತುಂಬಾ ಜಾಗ ಅನ್ನೋದಿರುತ್ತೆ. ಈ ತರ ಇಕ್ಕಟ್ಟ ಇರುವಂತ ಜಾಗನ ಸರಿ ಮಾಡ್ಕೊಂಡು ಇಲ್ಲಿ ಇನ್ನೂ ಒಂದಷ್ಟು ಬಟ್ಟೆಗಳನ್ನ ಹ್ಯಾಂಗರ್ ಅಲ್ಲಿ ಹಾಕಿಡೋದಕ್ಕೋಸ್ಕರ ಕಟ್ ಮಾಡಿರುವಂತ ಟೂತ್ ಪೇಸ್ಟ್ ಕವರ್ ಅನ್ನ ಬಳಸ್ಕೊಳ್ಳೋಣ. ನೋಡಿ, ಹ್ಯಾಂಗರ್ ನಲ್ಲಿ ಸೀರೆನ ಹಾಕೊಂಡಾದ್ಮೇಲೆ ಈ ಜಾಗದಲ್ಲಿ ನಾವು ಕಟ್ ಮಾಡಿರುವಂತ ಟೂತ್ ಪೇಸ್ಟ್ ಕವರ್ ಅನ್ನ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕಿಟ್ಕೊಂಡು ಇನ್ನೊಂದು ಹ್ಯಾಂಗರ್ ಅಲ್ಲೂ ಇದೇ ರೀತಿ ಹಾಕಿಟ್ಕೊಂಡು ನೋಡಿ, ಮೊದಲು ಹಾಕೊಂಡಿದ್ವಲ್ಲ ಹ್ಯಾಂಗರ್ ನಲ್ಲಿ ಇರುವಂತ ಈ ಟೂತ್ ಪೇಸ್ಟ್ ಕವರ್ ನಲ್ಲಿ ಈ ಹ್ಯಾಂಗರ್ ನ ಹಾಕೋಬೇಕಾಗುತ್ತೆ. ಇದೇ ರೀತಿಯಲ್ಲೇ ನಾನು 3 ಹ್ಯಾಂಗರ್ ನ ಹಾಕಿಟ್ಕೊಂಡು ಕೊನೆಯಲ್ಲಿ ಬರುವಂತ ಹ್ಯಾಂಗರ್ ಅಲ್ಲಿ ಏನು ಹಾಕಿಟ್ಕೊಳ್ದೆ ಹಾಗೆ ಹಾಕಿಟ್ಕೋತಾ ಇದೀನಿ. ಈ ರೀತಿ ಮಾಡೋದ್ರಿಂದ ನಾವು ಒಂದ್ ಕಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೀರೆಗಳನ್ನ ಹಾಕಿಟ್ಕೋಬಹುದು. ನಾನು 4 ಸೀರೆಗಳನ್ನ ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ನೋಡೋದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಸ್ಪೇಸ್ ಕೂಡ ಮಿಕ್ಕಿದೆ. ನೋಡಿ, ಇನ್ನೊಂದಷ್ಟು ಸೀರೆಗಳನ್ನ ಕೂಡ ನಾವು ಈಸಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ನೋಡಿ, ಆನ್ಲೈನ್ ಅಲ್ಲಿ ಈ ತರ ರಿಂಗ್ಸ್ ಎಲ್ಲ ಸಿಗ್ತಾ ಇದೆ. ಅದನ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ನಾವು ಮನೇಲಿರುವಂತ ಟೂತ್ ಪೇಸ್ಟ್ ನ ಬಳಸ್ಕೊಂಡು ಈಸಿಯಾಗಿ ನಾವು ಆರ್ಗನೈಸ್ ಮಾಡಿ ಇಟ್ಕೋಬಹುದು. ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು. ನೀವು ಸಹ ಟ್ರೈ ಮಾಡಿ ನೋಡಿ. ಇನ್ನು ಈ ಟೂತ್ ಪೇಸ್ಟ್ ನಲ್ಲಿ ಬರುವಂತ ಕ್ಯಾಪ್ ಅನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋ ಅಂತ ನೋಡೋಣ. ನೋಡಿ, ಸ್ಟೀಲ್ ಬಾಂಡ್ಲಿ ಮೇಲೆ ಮುಚ್ಚುವಂತ ಲಿಡ್ ನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರುವಂತ ಹೋಲ್ಡರ್ ಮಿಸ್ ಆಗಿದೆ. ಅದಕ್ಕೆ ಬದಲಾಗಿ ನಾವು ಈ ಕ್ಯಾಪ್ ಅನ್ನ ಯೂಸ್ ಮಾಡ್ಕೋಬಹುದು. ಇದ್ರ ಸುತ್ತಲೂ ಸಾಲ್ಟ್ ಅನ್ನ ಈ ರೀತಿ ಹಾಕೊಂಡು ಇಲ್ಲಿ ನಾನು ಲಿಡ್ ಅನ್ನ ಇಟ್ಕೋತಾ ಇದೀನಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನಾವು ಫೆವಿಕ್ವಿಕ್ ನ ಹಾಕೋಬೇಕಾಗುತ್ತೆ. ನೋಡಿ, 5 ರೂಪಾಯಿಗೆ ಸಿಗುವಂತ ಫೆವಿಕ್ವಿಕ್ ಇದಕ್ಕೆ ಸಾಕಾಗುತ್ತೆ. ಈ ರೀತಿ ಹಾಕೊಂಡಾದ್ಮೇಲೆ ಇದನ್ನ ಒಂದು 5 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. 5 ನಿಮಿಷ ಬಿಟ್ಟು ಇದನ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಫಿಕ್ಸ್ ಆಗಿರುತ್ತೆ ಇದು. ಅಷ್ಟೇ ಅಲ್ಲದೆ ಈ ಲಿಡ್ ನ ನಾವು ಈಸಿಯಾಗಿ ಹೋಲ್ಡ್ ಮಾಡ್ಕೋಬಹುದು. ನಿಮಗೆ ನಾನು ಹೇಳ್ತಿರೋಂಥ ಟಿಪ್ಸ್ ಎಲ್ಲ ಇಷ್ಟ ಆಯಿತೋ ಇಲ್ವೋ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ. ಆವಾಗಲೇ ನಾನು ಹೇಳ್ತಿರೋಂಥ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಯಿತೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಹೊಸ ಟಿಪ್ಸ್ಗಳನ್ನ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಟೂತ್ ಪೇಸ್ಟ್ ಮಿಕ್ಸ್ ಆಗಿರೋಂಥ ನೀರಿತ್ತಲ್ವಾ, ಈ ನೀರನ್ನು ನಾನು ಒಂದು ಅಗಲವಾಗಿರುವಂಥ ಬಟ್ಲಲ್ಲಿ ಹಾಕೋತಾ ಇದೀನಿ. ಇದರ ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಕೂಡ ಮಿಕ್ಸ್ ಮಾಡ್ಕೋತಾ ಇದೀನಿ. ಇದನ್ನ ಇವಾಗ ನಾವು ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಲಿಕ್ವಿಡ್ನ ನಾವು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋಬಹುದು. ಮನೇಲಿ ಈ ಥರ ವೈಪರ್ ಇರುತ್ತಲ್ವಾ, ಅದನ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಹಳೇದಾಗಿರುವಂಥ ಸ್ಟೀಲ್ ನಾರನ್ನು ಕೂಡ ತಗೋತಾ ಇದೀನಿ. ಅದನ್ನ ಈ ರೀತಿ ಹಾಕೋಬೇಕಾಗುತ್ತೆ. ನೋಡಿ, ವೈಪರ್ ಮೇಲ್ಗಡೆ ಈ ರೀತಿ ಹಾಕೊಂಡಾಗ ಈಸಿಯಾಗಿ ಇದು ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಈ ರೀತಿ ಇರೋಂಥ ಈ ವೈಪರ್ನ ಯೂಸ್ ಮಾಡಿಕೊಂಡು ಅದನ್ನ ಈ ಲಿಕ್ವಿಡ್ ನಲ್ಲಿ ಅತ್ತಿಟ್ಕೊಂಡು ಈಸಿಯಾಗಿ ನಾವು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೋಬಹುದು. ನೋಡಿ, ಈ ಟೈಲ್ಸ್ ನಲ್ಲಿ ಎಷ್ಟು ಕರೆಗಳಿದೆ ಅಂತ. ಈ ಕರೆಗಳನ್ನ ನಾವು ಕಷ್ಟಪಟ್ಟು ಕೈಯಿಂದ ತಿಕ್ಕಿ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗಿಲ್ಲ. ಈ ವೈಪರ್ನ ಬಳಸ್ಕೊಂಡು ತುಂಬಾನೇ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಕೆಮಿಕಲ್ ಇರುವಂತ ಲಿಕ್ವಿಡ್ ನ ಬಳಸ್ಕೊಂಡು ಕ್ಲೀನ್ ಮಾಡಿದಾಗ್ಲೂ ನಮ್ಮ ಕೈಗೆ ತೊಂದರೆ ಅನ್ನೋದಾಗೋದಿಲ್ಲ. ಈ ತರ ಟೈಲ್ಸ್ ಅಷ್ಟೇ ಅಲ್ಲದೆ ಇನ್ನು ಫ್ಲೋರ್ ನ ಕ್ಲೀನ್ ಮಾಡ್ಬೇಕಂದಾಗ್ಲೂ ಅಥವಾ ಸ್ಲ್ಯಾಬ್ ನ ಕ್ಲೀನ್ ಮಾಡ್ಬೇಕಂದಾಗ್ಲೂ ಇದನ್ನ ಬಳಸ್ಕೊಂಡು ತುಂಬಾನೇ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮನೆಯದೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.